ದೆಹಲಿ ಮೈದಾನದಲ್ಲಿ ಕ್ರಿಕೆಟ್ ಕ್ರೀಡಾ ಲೋಕ. ಸಿದ್ದರಾಮಯ್ಯ ಮತ್ತು ವೇಣುಗೋಪಾಲ್ ಜಂಟಿ ಬ್ಯಾಟಿಂಗ್. ಸಿಎಂ ಶಿವಕುಮಾರ್ ಮತ್ತು ಸುರ್ಜಿವಾಲಾ ಜಂಟಿ ಬೌಲಿಂಗ್. ಸಿ ಪಾಟೀಲ್ ಆ್ಯಂಡ್ ಡಿ ತಮ್ಮಣ್ಣ ಜಂಟಿ ಕ್ಯಾಚಿಂಗ್. 2026 ಸೆಪ್ಟೆಂಬರ್ 5ರಂದು ಖಚಿತ ಪ್ರಚಂಡ ರಾಜಕೀಯ ಬಿರುಗಾಳಿ. ಶಿವ ಸರ್ಕಾರಕ್ಕೆ ಸುನಾಮಿ ಸತ್ವ ಪರೀಕ್ಷೆ ಸಂಭವ. ರಾಜ್ಯ ಸುದ್ದಿ ಸೆಂಟರ್ ಬೆಂಗಳೂರು ಈ ಸುದ್ದಿ ಸಂಸ್ಥೆ ನಡೆಸಿದ ವಿಶೇಷ ಸಮೀಕ್ಷೆಯಿಂದ ತಿಳಿದು ಬಂದಿದೆ. ಮುಖ್ಯಮಂತ್ರಿ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಕೂಡಲೇ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಿ ಬಂಡಾಯದ ಬಿರುಗಾಳಿಯನ್ನು ಶಮನಗೊಳಿಸಿದರು. ನಂತರ ವಿಧಾನ ಪರಿಷತ್ ಚುನಾವಣೆಯನ್ನು ಸಹಿತವಾಗಿ ಐತಿಹಾಸಿಕ ದಾಖಲೆ ನಿರ್ಮಿಸಿ ಜಯಬೇರಿ ಬಾರಿಸಿದರು. ಈಗ ರಾಜ್ಯದಲ್ಲಿ SIR ಸಮಸ್ಯೆ, GBA ಚುನಾವಣೆ ಸಮಸ್ಯೆ, ಸಚಿವ ಸಂಪುಟದ ವಿಸ್ತರಣೆ ಸಮಸ್ಯೆ, ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಾ ಮುನ್ನಡೆಯುತ್ತಿದ್ದಾರೆ. ಈಗ ಸಚಿವ ಸಂಪುಟದ ವಿಸ್ತರಣೆ ಇಂದು ನಾಳು ತೋಳ ಬಂತು ತೋಳ ಎಂಬ ನಾಟಕದಂತೆ ಸಚಿವ ಸಂಪುಟದ ವಿಸ್ತರಣೆ ಈ ರಾಜ್ಯದಲ್ಲಿ ನಡೆದಿದೆ. ಉದಾಹರಣೆ ಹೇಳಬೇಕಂದ್ರೆ ಬೆಂಗಳೂರು ನಗರದಿಂದ ಈಗಾಗಲೇ 4 ಜನ ಸಚಿವರಾಗಿದ್ದಾರೆ. ಈಗ ಇನ್ನೂ ಸಚಿವರಾಗುವ ಸಂಖ್ಯೆ ಸುಮಾರು 6-7 ಜನರು ಇದ್ದಾರೆ. ಹಾರಿಸ್ ಇವರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ಬಲಗೈ ಬಂಟರಾದ ಹಾರಿಸ್ ಅವರು ಬೆನ್ನು ಬಿದ್ದಿದ್ದಾರೆ. ಇತ್ತ ಇನ್ನೊಬ್ಬ ಶಾಸಕ ರಿಜ್ವಾನ್ ಅರ್ಷದ್ ನಮಗೂ ಯುವಜನ ಕೋಟಾದಲ್ಲಿ ಸಚಿವ ಸ್ಥಾನ ಕೊಡಬೇಕೆಂದು ಬೆನ್ನು ಬಿದ್ದಿದ್ದಾರೆ. ಇತ್ತ ಜಮೀರ್ ಅಹ್ಮದ್ ನಾನು ಹೊಸ ಪಕ್ಷವನ್ನೇ ಕಟ್ಟುತ್ತೇನೆ ಎಂಬ ಎಚ್ಚರಿಕೆಯನ್ನು ರಾಜ್ಯ ಮತ್ತು ಹೈಕಮಾಂಡ್ ನಾಯಕರಿಗೆ ಮನವಿ ಮಾಡಿದ್ದಾರೆ. ಸಚಿವ ಸಂಪುಟ ಸೇರಲೇಬೇಕೆಂದು ಶತಾಯಗತಾಯಪಟ್ಟು ಜಮೀರ್ ತಮ್ಮ ಜ್ವಾಲಾಮುಖಿಯನ್ನೇ ಬೀಸುತ್ತಿದ್ದಾರೆ. ಇತ್ತ ಪ್ರಿಯಾ ಕೃಷ್ಣ ಒಕ್ಕಲಿಗರ ಕೋಟದಲ್ಲಿ ಸಚಿವ ಸ್ಥಾನವನ್ನು ಕೇಳ್ತಾ ಇದ್ದಾರೆ. ಮತ್ತು ಕೃಷ್ಣಪ್ಪ ಇವರು ಸುಮ್ಮನೆ ಕುಳಿತಿಲ್ಲ. ಆನೇಕಲ್ ಶಾಸಕ SC ಕೋಟಾದಲ್ಲಿ ನಾನು ಸಚಿವನಾಗಬೇಕೆಂದು ಮುಖ್ಯಮಂತ್ರಿ ಶಿವಕುಮಾರ್ ಅವರಲ್ಲಿ ಬೆನ್ನು ಬಿದ್ದಿದ್ದಾರೆ. ಇತ್ತ ಬೆಳಗಾಂ ಜಿಲ್ಲೆಯಿಂದ ಸಹಿತವಾಗಿ ಸುಮಾರು 11ಕ್ಕಿಂತ ಹೆಚ್ಚು ಜನ ಶಾಸಕರು ಸಚಿವ ಸ್ಥಾನವನ್ನು ಕೇಳುತ್ತಿದ್ದಾರೆ. ಈಗಾಗಲೇ ಸತೀಶ್ ಜಾರಕಿಹೊಳಿಯವರು ಸಚಿವ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಲಕ್ಷ್ಮಣ್ ಸವಡಿ ನನಗೆ ಸಚಿವ ಸ್ಥಾನ ಕೊಡ್ತೀವಂತ ಕರೆದುಕೊಂಡು ಬಂದಿದ್ದೀರಿ, ನನಗೆ ಸಚಿವ ಸ್ಥಾನ ಕೊಡಲೇಬೇಕೆಂದು ಹಠ ಹಿಡಿದಿದ್ದಾರೆ. ಇತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ನಾನು ಸಚಿವೆಯಾಗಿ ಚೆನ್ನಾಗಿ ಕೆಲಸ ಮಾಡಿದ್ದೀನಿ, ನನ್ನನ್ನು ಮುಂದುವರಿಸಬೇಕೆಂದು ಹೈಕಮಾಂಡ್ ದುಂಬಾಲು ಬಿದ್ದಿದ್ದಾರೆ. ಇತ್ತ ಮಹಾಂತೇಶ್ ಕೌಜಲ್ಗಿ ನಾನು ಸೀನಿಯರ್ ಶಾಸಕ ನನಗೆ ಬೇಕೆಂದು ಹಠ ಹಿಡಿದಿದ್ದಾರೆ. ಇತ್ತ ಗಣೇಶ್ ಹುಕ್ಕೇರಿ ನಾವು ಕಾಂಗ್ರೆಸ್ಸಿನ ಕಟ್ಟಾ ಬೆಂಬಲಿಗರು, ನಮ್ಮ ಕಟ್ಟಾ ಬೆಂಬಲಿಗರ ಕೋಟಾದಲ್ಲಿ ನನಗೆ ಸಚಿವ ಸ್ಥಾನ ಕೊಡಬೇಕೆಂದು ಪ್ರಕಾಶ್ ಹುಕ್ಕೇರಿ ಅವರ ತಂದೆಯವರಾದ ಪ್ರಕಾಶ್ ಹುಕ್ಕೇರಿ ಮತ್ತು ಗಣೇಶ್ ಹುಕ್ಕೇರಿ ಇವರು ಹೈಕಮಾಂಡ್ ಮುಂದೆ ಒಂದು ಜ್ವಾಲಾಮುಖಿಯನ್ನೇ ಬಿಟ್ಟಿದ್ದಾರೆ. ಹೀಗೆ ಅನೇಕ ಶಾಸಕರು ಇತ್ತ ಕಿತ್ತೂರು ಕರ್ನಾಟಕದಿಂದ ಮುಸ್ಲಿಂ ಕೋಟಾದಲ್ಲಿ ಆಸಿಫ್ ಸೇಠ್ ಇವರಿಗೆ ಕೊಡಬೇಕೆಂದು ಮುಸ್ಲಿಂ ಜನಾಂಗದವರು ಒತ್ತಾಯಿಸಿದ್ದಾರೆ. ಹೀಗೆ ಬೆಂಗಳೂರು ಮತ್ತು ಬೆಳಗಾವಿ ಶಾಸಕರ ಒಂದು ಸೆಣಸಾಟ, ಸಿದ್ದು ಬೆಂಬಲಿಗರ ಬಿಟ್ಟ ಬಾಣ ಮತ್ತು ಖರ್ಗೆ ಬೆಂಬಲಿಗರು ಮಾಡಿಕೊಂಡ ಪಟ್ಟಿ, ಈ ರೀತಿಯಾಗಿ ಒಂದು ಸುನಾಮಿ ಸುಳಿಯಲ್ಲಿ ಶಿವ ಸರ್ಕಾರ ಸಿಲುಕಿಕೊಂಡಂತಾಗಿದೆ. ಸಚಿವ ಸಂಪುಟದ ವಿಸ್ತರಣೆ ಇಂದು ಅಥವಾ ನಾಳೆ ಆಗ್ತಕ್ಕಂಥ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಇತ್ತ ತಿಪಟೂರಿನ ಶಾಸಕ ಷಡಕ್ಷರಿ ಇವರು ಒಂದು ಹೊಸ ಬಾಂಬನ್ನೇ ಬಿಟ್ಟಿದ್ದಾರೆ. ದಕ್ಷಿಣ ಕರ್ನಾಟಕದಿಂದ ನಾನೊಬ್ಬನೇ ವೀರಶೈವ ಲಿಂಗಾಯತ ಶಾಸಕ, ನಾನು ಸಚಿವನಾಗುವುದು ಖಚಿತ, ಆಷಾಢದ ನಂತರ ಸಚಿವ ಸಂಪುಟ ವಿಸ್ತರಣೆ ಆಗಬಹುದು ಎಂಬ ಹೊಸ ಬಾಂಬನ್ನು ಸಿಡಿಸಿದ್ದಾರೆ. ಹೀಗೆ ರಾಜ್ಯದಲ್ಲಿ ಸಚಿವ ಸಂಪುಟದ ವಿಸ್ತರಣೆ ದಿನ ಬೆಳಗಾದರೂ ಕೂಡಲೇ ಸದ್ದು ಗದ್ದು ಮಾಡುತ್ತಲೇ ಇದೆ. ಇದನ್ನು ಯಾವ ರೀತಿಯಾಗಿ ಶಿವಕುಮಾರ್ ಅವರು ಬಗೆಹರಿಸುತ್ತಾರೆ? ಆಮೇಲೆ ಇನ್ನೊಂದು ಸಮಸ್ಯೆ ಅಂದರೆ ನಿವಾಸ ಪತ್ರ. ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ
ರೆಸಿಡೆನ್ಷಿಯಲ್ ಸರ್ಟಿಫಿಕೇಟನ್ನು ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಒಂದು ಆದೇಶ ಇದು ರಾಜ್ಯ ಸರ್ಕಾರಕ್ಕೆ ಮುಳುವಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಲೇ ಕೇಂದ್ರ ಸರ್ಕಾರ ಈ ಬಗ್ಗೆ ಗಂಭೀರ ಚಿಂತನೆ ನಡೆಸಿದ್ದು ಯಾವ ರೀತಿಯಾದ ಒಂದು ಕ್ರಮವನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ಳುತ್ತದೆ, ಹಾಗೆ ಯಡಿಯೂರಪ್ಪನವರು ಸಹಿತವಾಗಿ ಯಾವ ರೀತಿಯಾಗಿ ಬಂಡಾಯದ ಬಿರುಗಾಳಿಯನ್ನು ಬೀಸುತ್ತಿದ್ದಾರೆ, ಆಮೇಲೆ ಸಿದ್ದರಾಮಯ್ಯನವರು ಯಾವ ರೀತಿಯಾದ ನಡೆಯನ್ನು ಯಾವ ನಡೆಯತ್ತ ಹೋಗುತ್ತಿದ್ದಾರೆ ಅಲ್ಲದೆ ಈಗ ಬಿ ಜೆ ಪಿಯಲ್ಲಿ ಹಲವಾರು ಗುಂಪುಗಳು ಆಗಿದ್ದು, ಈ ವಿಶೇಷ ಎಂದರೆ ವಿಧಾನ ಪರಿಷತ್ ಚುನಾವಣೆಗಿಂತ ಮುಂಚೆ ನಮ್ಮ ರಾಜ್ಯ ಸುದ್ದಿ ಸೆಂಟರ್ 5ರಿಂದ 9 ಅಡ್ಡ ಮತದಾನ ಖಚಿತ ಎಂದು ಒಂದು ವರದಿಯನ್ನು ನೀಡಿತು. ಅದೇ ರೀತಿಯಾಗಿ 9ಕ್ಕಿಂತ ಹೆಚ್ಚು ಜನ ಶಾಸಕರು ಅಡ್ಡ ಮತದಾನವನ್ನು ಮಾಡಿದರು. ಈಗ ಈ ರಾಜ್ಯ ಸರ್ಕಾರಕ್ಕೆ ಕೊಡ್ತಕ್ಕಂಥ ಒಂದು ಸಮೀಕ್ಷಾ ವರದಿ ಏನೆಂದರೆ, ಅಪಾಯದ ಅಂಚಿನಲ್ಲಿ ಶಿವ ಸರ್ಕಾರ ಸಿಲುಕಿದೆ. ಏಕೆಂದರೆ ಸುಮಾರು 20 ಸಚಿವ ಸ್ಥಾನಕ್ಕೆ 70 ಜನರು ಗಂಟು ಬಿದ್ದಿದ್ದಾರೆ. ಒಂದು ವೇಳೆ ಯಾವುದೇ ಗಳಿಗೆಯಲ್ಲಿ ಭಿನ್ನಮತ ಸ್ಫೋಟವಾಗಿ ಸರ್ಕಾರಕ್ಕೆ ಒಂದು ಸತ್ವ ಸುನಾಮಿ ಯಾವುದೆಂದರೆ 2026 ಸೆಪ್ಟೆಂಬರ್ 5ರಂದು ಸರ್ಕಾರಕ್ಕೆ ಸುನಾಮಿ ಸತ್ವ ಪರೀಕ್ಷೆ ಸಂಭವ ಎಂದು ರಾಜ್ಯ ಸುದ್ದಿ ಸೆಂಟರ್ ವರದಿಯಿಂದ ತಿಳಿದು ಬಂದಿದೆ. ಜೈ ಹಿಂದ್, ಜೈ ಕರ್ನಾಟಕ. NG ಕಾರಟಗಿ, ಹಿರಿಯ ಪತ್ರಕರ್ತರು, ಬೆಂಗಳೂರು.